ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮು. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ಬಿಸಿಬೇಳೆ ಬಾತ್. ಸೊ ಬಿಸಿಬೇಳೆ ಬಾತ್ನ ಹೇಗೆ ಮಾಡೋದು, ಅದು ಹೋಟೆಲ್ ಸ್ಟೈಲಲ್ಲಿ ತುಂಬಾ ರುಚಿಯಾಗಿ ಅಂತ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಓಕೆ, ಬನ್ನಿ ಈ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಾನು 4 ಜನಕ್ಕಾಗುವಷ್ಟು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1-2 ಈರುಳ್ಳಿ, ಹಾಗೆ 1-2 ಟೊಮೊಟೊ ಮತ್ತು 1 ಆಲೂಗೆಡ್ಡೆ ಚಿಕ್ಕದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್, 1 ಮೀಡಿಯಮ್ ಸೈಜ್ ಕ್ಯಾರೆಟು, ಹಾಗೆ ಇಲ್ಲಿ 1 ಲೋಟ ನಾನು ಅಕ್ಕಿ ತೊಗೊಂಡಿದ್ದೀನಿ. BTC ಡೈಮಂಡ್ ನಾನು ಇಲ್ಲಿ ಅಕ್ಕಿ ತೊಗೊಂಡಿರೋದು. ಹಾಗೆ ಇಲ್ಲಿ ನೋಡಿ, ನಾನು 1 ಸ್ಪೂನ್ ಆಗೋಷ್ಟು ಬಿಸಿಬೇಳೆ ಬಾತ್ ಪೌಡರು, ಮತ್ತು ಇಲ್ಲಿ ನಾನು 2 ಥರ ಪೌಡರ್ನ ಮಾಡಿಟ್ಕೊಡ್ತೀವಿ ನಾವು ಮಾಮೂಲಿ ಮನೆಯಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು 1 ವೈಟ್ ಕಲರ್ ಪೌಡರ್ನ ನಾನು 4 ಸ್ಪೂನ್ ಆಗುವಷ್ಟು ಮಾಡಿದ್ದೀನಿ. ಹಾಗೆ ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು, ಹಾಗೆ ಬೀನ್ಸ್ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 1 ಬೌಲ್ ಆಗುವಷ್ಟು. ಹಾಗೆ ಎಣ್ಣೆ ಸ್ವಲ್ಪ, ಒಂದು 4-5 ಸ್ಪೂನ್ ಎಣ್ಣೆ ಬೇಕಾಗುತ್ತೆ, ಅಡುಗೆ ಎಣ್ಣೆ. ಹಾಗೆ ಹಸಿ ಕಡಲೆ ಬೀಜ ಒಂದು ಅರ್ಧ ಬೌಲ್ ಆಗುವಷ್ಟು. ಹಾಗೆ 4 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಹಸಿ ಕರಿಬೇವು ತೊಗೊಂಡಿದ್ದೀನಿ. ನಾನು ಒಂದು 15-20 ಎಲೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕರಿಬೇವು ತಿನ್ನೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾವು ಜಾಸ್ತಿನೇ ಕರಿಬೇವನ್ನ ಯೂಸ್ ಮಾಡ್ತೀವಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಿಮಗೆ ಬಿಸಿಬೇಳೆ ಬಾತ್ಗೆ ಬೇಳೆ ಕೆಲವರು ಜಾಸ್ತಿ ಹಾಕ್ತಾರೆ. ಸೊ ಬೇಳೆ ನಿಮಗೆ ಜಾಸ್ತಿ ಬೇಕು ಅನ್ನೋರು ನೀವು ಖಂಡಿತವಾಗ್ಲೂ ಜಾಸ್ತಿ ಬೇಳೆನ ಉಪಯೋಗಿಸ್ಬೋದು. ಬಟ್ ನಾವು ಬೇಳೆ ಜಾಸ್ತಿ ಉಪಯೋಗಿಸಲ್ಲ, ಸೊ ಅದಕ್ಕೋಸ್ಕರ ನಾನು ಕಮ್ಮಿನೇ ಹಾಕಿದ್ದೀನಿ. ಹಾಗೆ ರುಬ್ಬೋದಕ್ಕೆ ನಾನು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಹಾಗೆ ಒಂದು 5 ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ, ಮತ್ತು ಒಂದು ಚೂರು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಎಲ್ಲದನ್ನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೊ ಪೇಸ್ಟ್ ಮಾಡಿ ತಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಪೇಸ್ಟ್ ಆಗಿದೆ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಈ ಕುಕ್ಕರ್ಗೆ ಇವಾಗ ನಾವು ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ನೋಡಿ ಫ್ರೆಂಡ್ಸ್, ಟೊಮೊಟೊನ ಹಾಕ್ತಾಯಿದ್ದೀನಿ. ಸೊ ಈಗ ಎರಡನ್ನೂ ಫ್ರೈ ಮಾಡೋಣ. ಸ್ವಲ್ಪ 1-2 ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡೋಣ. ಫ್ರೈ ಆದ ನಂತರ ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಅರ್ಧ ಕಪ್ಪು ಬೇಳೆ ತೊಗೊಂಡಿರೋದು. ಸೊ ಹಾಗಾಗಿ ನಾನು ಇಲ್ಲಿ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಹೀಗೆ ಕುದೀತಾ ಇರಬೇಕು. ಸೊ ಆವಾಗ ನಾವು ಬೇಳೆನ ತೊಳೆದು ಈ ಥರ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ಬೇಳೆ ತೊಳೆದು ನಾನು ಸುಮಾರು ಒಂದು 5 ನಿಮಿಷ ಬೇಳೆನ ನೆನೆಯಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ತೊಳೆದು ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಓಕೆ, ಇವಾಗ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ನಂತರ ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಓಕೆ, ಬೇಳೆನ ನಾವು ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದಷ್ಟು ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ, ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು 2-3 ವಿಷಲ್ ನಾನು ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಈಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಅಂತ. ಕೆಲವರು ಹಾಗೆ ಬೇಳೆನೇ ಇರುತ್ತೆ, ಸೊ ಅದೇ ಥರ ಕೆಲವರು ಇಷ್ಟಪಡ್ತಾರೆ. ಆ ಥರ ಮೀಡಿಯಮಾಗಿ ಬೇಯಬೇಕು, ಬೇಳೆ ಜಾಸ್ತಿ ಬೇಯಬಾರ್ದು. ಇದು ಜಾಸ್ತಿ ಬೆಂದಿಲ್ಲ. ಇನ್ನು ನೀವು ಜಾಸ್ತಿ ಅಂದರೆ ಫುಲ್ ಪೇಸ್ಟಿಯಾಗಿ ಬೇಯಿಸ್ಕೋಬೇಕು ಅಂದರೆ ಒಂದು 5 ವಿಷಲ್ ಮಾಡಿಸ್ಬೇಕಾಗುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ, ನಾನು 2 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಹಾಗೆ ಇವಾಗ ನಾನು ಬಟಾಣಿನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು ಬೀನ್ಸು,
ಹಾಗೆ ಕ್ಯಾರೆಟ್, ಆಲೂಗೆಡ್ಡೆ. ಓಕೆ, ಈಗ ಇಷ್ಟನ್ನು ಹಾಕಿ ನಾವು ಮತ್ತೆ ಈಗ ತರಕಾರಿನ ಹಾಕಿ ನಾವು ಒಂದು ವಿಷಲ್ನ ಮಾಡಿಸ್ಕೋಬೇಕು. ಮತ್ತು ಓಕೆ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ತರಕಾರಿಗೆಲ್ಲ ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಓಕೆ, ಇವಾಗ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ, ನೀರು ಇಷ್ಟೇ ಸಾಕಾಗುತ್ತೆ. ನಾವು ಫಸ್ಟೇ ಒಂದು ಲೋಟ ನೀರು ಹಾಕೋದು, ಅದಕ್ಕೆ ತರಕಾರಿಗೂ ಸೇರಿಸಿ ನಾವು ನೀರನ್ನು ಹಾಕಿರ್ತೀವಿ ಫ್ರೆಂಡ್ಸ್. ಸೊ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಒಂದು ವಿಷಲ್ ಮಾಡಿಸ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ಅನ್ನಕ್ಕೆ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಒಂದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನಾನು, ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಓಕೆ, ಇವಾಗ ನಾನು ಅಕ್ಕಿ ಎಲ್ಲ ಇದಕ್ಕೆ ಅಕ್ಕಿ ಸುಮಾರು ಒಂದು ಅರ್ಧ ಗಂಟೆ ನೆನೆ ಹಾಕಿದ್ದೆ ನಾನು. ಸೊ ನೆನೆ ಹಾಕಿ ಈಗ ಪಾತ್ರೆಗೆ ಹಾಕಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೀರು ಮತ್ತು ಅಕ್ಕಿನ ಒಂದೇ ಸಲ ಹಾಕಿ ಇಟ್ಟಿದ್ದೀನಿ. ಹಾಗೆ ಹೀಗೆ ಅನ್ನ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಕೈ ಆಡಿಸ್ತಾ ಇದ್ದೀನಿ, ಹೀಗೆ ಕೈ ಆಡಿಸಿ ಈಗ ಬಿಟ್ಬಿಡೋಣ. ನೆಕ್ಸ್ಟ್ ಬಂದು ಅನ್ನ ನಾವು ಸುಮಾರು ಒಂದು 0.5% ಅನ್ನ ಬೆಂದಿರಬೇಕು ಫ್ರೆಂಡ್ಸ್. ನಾವು ಬಿಸಿಬೇಳೆಬಾತು ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅಂದಾಗ ಒಂದು 0.5% ಅಕ್ಕಿ ಬೆಂದಿರಬೇಕು. ನೋಡ್ತಾ ಇದ್ದೀರಲ್ಲ, ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಆಲ್ ಈಗ 0.5% ಆಗಿದೆ. ನೀವು ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇವಾಗ ಆಲ್ಮೋಸ್ಟ್ ಆಲ್ ಅನ್ನ ಆಗಿದೆ 0.5%. ಇನ್ನು ನೋಡಿ, ಇನ್ನೂ ಬೇಯಬೇಕು ಅನ್ನೋ ಥರ ಇರಬೇಕು, ಪೂರ್ತಿ ಬೆಂದಿರಬಾರ್ದು. ಇನ್ನೂ ಬೇಯಬೇಕು ಅನ್ನೋ ಹಾಗೆ ಸುಮಾರು ಒಂದು 0.5% ಬೆಂದಿದ್ರೆ ಸಾಕು. ಓಕೆ, ಇವಾಗ ನಾನು ಏನು ತರಕಾರಿನ ನಾವು ವಿಷಲ್ ಮಾಡಿಸ್ಕೊಂಡಿದ್ವೋ ಒಂದು ವಿಷಲ್ಲು, ಸೊ ಅದನ್ನು ನಾನು ಇವಾಗ ನೋಡಿ ಹಾಕ್ತಾಯಿದ್ದೀನಿ. ಯಾವಾಗಲೂ ನಾವು ಫ್ರೆಶ್ ತರಕಾರಿನ ಯೂಸ್ ಮಾಡಿ ಆದಷ್ಟು, ಯಾಕೆಂದರೆ ಫ್ರೆಶ್ ಆಗಿದ್ದರೆ ತುಂಬಾ ಟೇಸ್ಟ್ ಇರುತ್ತೆ, ಹಾಗೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ಓಕೆ ನೋಡಿ, ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ತುಂಬ ಅಂದರೆ ಸ್ವಲ್ಪ ಕೆಲಸ ತಗೊಳುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಮಕ್ಕಳು ತಿನ್ನಲ್ಲ ಸಾಮಾನ್ಯವಾಗಿ. ಸೊ ಅವಾಗೆಲ್ಲ ನಾವು ಈ ಥರದ ರೆಸಿಪಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಏಕೆಂದರೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತಲ್ಲ, ಸೊ ಚೆನ್ನಾಗಿರುತ್ತೆ ಅಂತ. ಓಕೆ ನೋಡಿ, ನಾನು ಈಗ ಇಲ್ಲಿ ಒಂದು ಬಿಸಿಬೇಳೆಬಾತ್ ಪೌಡರ್ ಇತ್ತಲ್ಲ, 1 ಸ್ಪೂನ್ ತೊಗೊಂಡಿರೋದು. ಸೊ ಅದನ್ನು ಕೂಡ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನಾನು 2 ಥರದ, ಮಾಮೂಲಿಯಾಗಿ ನಾವು 2 ಥರದ್ದು ಪೌಡರ್ನ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ. ಸೊ ನಿಮ್ಗೆ ಯಾರಿಗಾದರೂ ಪೌಡರ್ ಮಾಡಬೇಕು ಹೇಗೆ ಅನ್ನೋದಾದರೆ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಹೇಗೆ ಮಾಡೋದು ಬಿಸಿಬೇಳೆಬಾತ್ ಪೌಡರನ್ನು ತೋರಿಸ್ತೀನಿ. ಈಗ ಇನ್ನೊಂದು ನಾನು 4 ಸ್ಪೂನು ಬಿಸಿಬೇಳೆಬಾತ್ ಪೌಡರ್ ತೊಗೊಂಡಿದ್ನಲ್ಲ, ಸೊ ಅದನ್ನು ನೀರಲ್ಲಿ ಕಲಸಿ ಇವಾಗ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, 2 ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ. ಈ ಥರ ನೀಟಾಗಿ ಇವಾಗ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇವಾಗ ನಾನು ಕಾಯಿನ ರುಬ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಕಾಯಿ ಇಲ್ಲಿ ಜಾಸ್ತಿ ಉಪಯೋಗಿಸ್ಬಾರ್ದು, ಕಾಯಿ ಜಾಸ್ತಿ ಆದರೆ ಟೇಸ್ಟೇ ಹೊರಟೋಗುತ್ತೆ, ಅದು ಬೇರೆ ಥರ ಟೇಸ್ಟೇ ಬರುತ್ತೆ, ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ಕಾಯಿನ ನಾನು ತೊಗೊಂಡಿರೋದು. ಸೊ ಕಾಯಿ ತುರಿನ ನೋಡ್ತಾ ಇದ್ದೀರಲ್ಲ, ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡೋಣ. ಜಾಸ್ತಿ ನೀರಂಗೆ ಬೇಕು ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಒಗ್ಗರಣೆಗೆ ಅಂತ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಪ್ಯಾನಿಗೆ ಇವಾಗ ಸುಮಾರು ಒಂದು 5-6 ಸ್ಪೂನು ಎಣ್ಣೆ ಅಂತೂ ಬೇಕು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಟರೆ ಬಿಸಿಬೇಳೆಬಾತ್ಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇನ್ನೂ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಬಿಸಿಯಾದ ನಂತರ ಇವಾಗ ನಾವು ಸಾಸಿವೆನ ಹಾಕೊಳ್ಳೋಣ. ನೋಡಿ, ಸಾಸಿವೆ ಸಿಡಿದ ನಂತರ ಇವಾಗ ನಾನು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ದೂರದಿಂದ ಹಾಕಿ, ಯಾಕೆಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಮತ್ತು ಕರಿಬೇವು ಹಾಕಬೇಕಾದ್ರೆ ಸ್ವಲ್ಪ ದೂರ ಇರೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಇವಾಗ ನಾನು ಕಡಲೆ ಬೀಜನ ಕೂಡ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಕಡಲೆ ಬೀಜನ ನಾವು ಹಸಿಯಾಗಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಜಾಸ್ತಿ ಫ್ರೈ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಹೀಗೆ ಹಾಕಿದ್ದೀನಿ. ಈರುಳ್ಳಿ ಕೂಡ ಅಷ್ಟೇ ನೋಡಿ, ಮೀಡಿಯಮಾಗಿ ಈಗ ಫ್ರೈ ಆಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಇವಾಗ ಈರುಳ್ಳಿ ಬೆಂದಾದ್ಮೇಲೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ಟೊಮೊಟೊ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಇವಾಗ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಬೇಕು.
ಓಕೆ, ನಂತರ ನಾನು ಫಸ್ಟೇ ಕರಿಬೇವು ಹಾಕಬೇಕಾಯಿತು. ಸೊ ಇವಾಗ ನಾನು ಯಾಕೆಂದರೆ ಸಿಡಿಯುತ್ತೆ ಅಂತ ಹೇಳಿ ಇವಾಗ ಹಾಕ್ತಾಯಿದ್ದೀನಿ ಕರಿಬೇವನ್ನ. ನಾವು ಎಣ್ಣೆ ಕಾದಾಗ ಕರಿಬೇವು, ಹಸಿ ಕರಿಬೇವು ಇದ್ದರೆ ಅಂತೂ ತುಂಬಾ ಸಿಡಿಯುತ್ತೆ. ಸೊ ಅದಕ್ಕೋಸ್ಕರ ಬೇರೆ ಈಗ ಈರುಳ್ಳಿ ಟೊಮೆಟೊ ಹಾಕಿ ನಂತರ ಕೂಡ ಕರಿಬೇವನ್ನ ಹಾಕ್ಬೋದು. ಎಣ್ಣೆಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕಿದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ನಲ್ಲ, ಅದರಲ್ಲಿ 0.5% ಕೊತ್ತಂಬರಿ ಸೊಪ್ಪನ್ನ ಮಾತ್ರ ನಾನು ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಓಕೆ ನೋಡಿ, ಇವಾಗ ನಾನು ಈಗ ಇದು ಆಲ್ಮೋಸ್ಟ್ ಅದಾಗಿದೆ. ಈ ಒಗ್ಗರಣೆ ಮಾಡಿರೋದನ್ನು ಇವಾಗ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಡ್ತಿದ್ದೀನಿ. ಓಕೆ ನೋಡಿ, ಹಾಕ್ತಾಯಿದ್ದೀನಿ. ಹೇಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಡಿ, ಎಣ್ಣೆ ಜಾಸ್ತಿ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಓಕೆ, ಇವಾಗ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಅಂತ. ಬಿಸಿಬೇಳೆ ಬಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ. ಓಕೆ, ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿದ್ನಲ್ಲ, ಸೊ ಇನ್ನೂ 0.5% ಇತ್ತು, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಓಕೆ, ನಾವು ಈ ಥರ ಕಲಿಸ್ಬೇಕಾದ್ರೆ ಫ್ರೆಂಡ್ಸ್ ಏನು ಗೊತ್ತಾ, ಈಗ ಇದಕ್ಕೆ ನೀವು ಬೇಕು ಅನ್ನೋರು ಕೆಲವರು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತಾರೆ. ಸೊ ನಿಮಗೆ ಬೇಕು ಅಂದರೆ ಮಾತ್ರ ಸ್ವೀಟಾಗಿ ಇರಲಿ, ಸ್ವಲ್ಪ ಸ್ವೀಟಾಗಿರಲಿ ಅನ್ನೋದಾದರೆ ನೀವು ಒಂಚೂರು ಬೆಲ್ಲನ ಹಾಕ್ಕೋಬಹುದು. ನಾನಿಲ್ಲಿ ಬೆಲ್ಲ ಕೂಡ ನಾನು ಆ್ಯಡ್ ಮಾಡಿಲ್ಲ. ಸೊ ಇವಾಗ ನೋಡಿ, ನಾನು ಒಂದು 2 ಮಿನಿಟ್ಸು ನಾನು ಹಾಗೆ ಸ್ಟೀಮಲ್ಲಿ ಬೇಯಿಸೋದಕ್ಕೆ ಅಂತ ಫುಲ್ ಕ್ಲೋಸ್ ಮಾಡಿದ್ದೆ. ಇವಾಗ ನೋಡಿ ಹೇಗೆ ಆಗಿದೆ ಅಂತ, ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೋಡಿ, ನಾವು ಯಾಕೆಂದರೆ ಅಕ್ಕಿ ಅರ್ಧ ಬೆಂದಿರಬೇಕು, ಅದಾದ ನಂತರ ಯಾಕೆ ತರಕಾರಿ ಹಾಕಬೇಕು ಅಂತಂದರೆ, ನಾವು ಯಾವಾಗಲೂ ಅದನ್ನು ತೊಳಸ್ತಾ ಇರ್ತೀವಲ್ಲ, ಸೊ ಅವಾಗವಾಗ ಅದು ಅನ್ನ ಎಲ್ಲ ಪೂರ್ತಿ ಮೆತ್ತಗಾಗ್ಬಿಡುತ್ತೆ ಜಾಸ್ತಿ ಬೆಂದಿದ್ರೆ, ಅದಕ್ಕೋಸ್ಕರ. ಓಕೆ, ಇವಾಗ ನೋಡಿ ಹೋಟೆಲ್ ಸ್ಟೈಲಲ್ಲಿ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಸೊ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅದರ್ ವ್ಲಾಗಲ್ಲಿ. ಅಲ್ಲಿವರೆಗೂ